ಶರೀರವು ಪಂಚಭೂತಗಳಿಂದ ಆಗಿದೆ ಅಲ್ವಾ. ಅಂದರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಆಕಾಶತತ್ವ, ಜಲತತ್ವ ಎಲ್ಲದರಿಂದನೂ ಕೂಡ ನಮ್ಮ ಶರೀರ ಆಗಿದೆ ಅಂತ. ನಮಸ್ತೆ ಎಲ್ಲರಿಗೂ. ನಮ್ಮ ಶರೀರವು ಪಂಚಭೂತಗಳಿಂದ ಆಗಿದೆ ಅಲ್ವಾ. ಅಂದರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಆಕಾಶತತ್ವ, ಜಲತತ್ವ ಎಲ್ಲದರಿಂದನೂ ಕೂಡ ನಮ್ಮ ಶರೀರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಶರೀರದೊಳಗೆ ಈ 5 ಎಲಿಮೆಂಟ್ಗಳು ಕೂಡ ನಮ್ಮ ಶರೀರದೊಳಗೆ ಇದೆ. ಹಾಗಾಗಿ ಅವು ಋತುಗಳಿಗೆ ತಕ್ಕಂತೆ ಅವು ತನ್ನ ಕೆಲಸಗಳನ್ನ ಮಾಡ್ತವೆ, ಋತುಗಳಿಗೆ ತಕ್ಕಂತೆ ರೆಸ್ಪಾನ್ಸ್ ಮಾಡ್ತಾ ಇರ್ತವೆ. ಬೇಸಿಗೆ ಕಾಲ ಬಂತು ಅಂತಂದರೆ ಅದು ನೀರಿನ ಅಂಶ ಬೇಕು, ಒಣಗ್ತಾ ಇರುತ್ತೆ ಜಾಸ್ತಿ. ಚಳಿಗಾಲ ಬಂದಾಗ ಬಿಸಿ ಬೇಕು, ಅದಕ್ಕೆ ಶಾಖ ಬೇಕಾಗುತ್ತೆ. ಹೀಗೆ ಆಪೋಸಿಟ್ಟು ಅದು ರೆಸ್ಪಾನ್ಸ್ ಮಾಡ್ತಾ ಇರುತ್ತೆ. ಈಗ ಬೇಸಿಗೆ ಕಾಲ ಬಂತು ಅಂತಂದರೆ ನೀರು ಜಾಸ್ತಿ ಕೊಡಬೇಕು. ನಮ್ಮ ಬೆವರಿನ ಮೂಲಕ ಆಚೆ ಹೋಗ್ತಾ ಇರುತ್ತೆ ನೀರೆಲ್ಲ. ಅದಕ್ಕೆ ನಾವು ಜಾಸ್ತಿ ಮಜ್ಜಿಗೆ ಕುಡಿಯೋದಾಗಿರ್ಬೋದು, ತಂಪು ಪಾನೀಯಗಳನ್ನ ಕುಡಿಯೋದಾಗಿರ್ಬೋದು. ಆಮೇಲೆ ತುಂಬ ಸ್ಮೂತಾಗಿರೋ ಅಂಥ ಆಹಾರಗಳನ್ನ ತಿನ್ನಬೇಕಾಗುತ್ತೆ ಅವಾಗ. ಆಮೇಲೆ ಉಡುಪುಗಳ್ನೂ ಅಷ್ಟೇ, ಸಡಿಲವಾದ ಉಡುಪು, ಕಾಟನ್ ಉಡುಪುಗಳನ್ನ ಹಾಕ್ಕೋಬೇಕು, ಸಡಿಲವಾಗಿರೋ ಅಂಥದ್ದೆಲ್ಲ ಹಾಕ್ಕೋಬೇಕು. ಈ ಥರದ್ದೆಲ್ಲ ಮಾಡಿದಾಗ ಬೇಸಿಗೆ ಕಾಲನ ನಾವು ಮೇಂಟೈನ್ ಮಾಡ್ಬೋದು. ಹಾಗೂ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಆಲೋಚನೆಗಳ್ನೂ ಕೂಡ ಕರೆಕ್ಟಾಗಿ ಮಾಡಬೇಕು. ಒಂದೊಂದು ಋತುಗೆ ತಕ್ಕಂತೆ ಆಲೋಚನೆಗಳ್ನೂ ಕೂಡ ನಾವು ಮಾಡಬೇಕಾಗತ್ತೆ. ಅದರದ್ದು ಒಂದು ದೊಡ್ಡ ಟಾಪಿಕ್ ಇದೆ. ನಾವು ಸೀಸನ್ ವೈಸಾಗಿ ನಮ್ಮ ಆಲೋಚನೆಗಳು ಕೂಡ ಸ್ವಲ್ಪ ವೇರಿಯೇಷನ್ ಬರ್ತಾ ಇರುತ್ತೆ. ಆ ಟೈಮ್ಗೆ ನಮಗೆ ಒಂಥರ ಡಿಸ್ಟರ್ಬ್ ಬರ್ತಾ ಇರುತ್ತೆ ನಮ್ಮ ಆಲೋಚನೆಗಳಲ್ಲೂ. ಅದನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡು ಬೇಸಿಗೆ ಬಂದಿದೆ, ನಾವೀಗ ಯಾವ ರೀತಿ ನಾವು ಆಲೋಚನೆಗಳನ್ನ ಮಾಡಬೇಕು, ಏನು ಪ್ರಿಕಾಷನ್ಗಳನ್ನ ತೊಗೋಬೇಕು ಅಂತ. ಬೇಸಿಗೆ ಬಂತು ಅಂದರೆ ಅದಕ್ಕೆ ಮೊದಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಒಳ್ಳೊಳ್ಳೆ ಕಾಟನ್ ಬಟ್ಟೆಗಳನ್ನ ಇಟ್ಕೋಬೇಕು, ಸಡಿಲವಾಗಿರೋ ಅಂಥದ್ದು. ನಿಮ್ಮ ಮನೆಗೆ ಬೇಕಾದ ನೀರಿನ ಅಂಶ ಇರೋ ಅಂಥದ್ದು ಹೆಚ್ಚು ತಂದು ಇಟ್ಕೋಬೇಕು. ಒಳ್ಳೆ ಸುಲಭವಾಗಿ ಜೀರ್ಣವಾಗೋ ಅಂಥ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಆಹಾರಗಳನ್ನ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು, ಅಂಥದ್ದನ್ನೆಲ್ಲನೂ ಕೂಡ ಮೊದಲೇ ನಾವು ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಆ ಥರ ಮಾಡಬೇಕಾಗುತ್ತೆ. ಈ ಥರ ಆಯಾ ಸೀಸನ್ಗೆಲ್ಲ ಸರಿಯಾಗಿ ನೀವು ಮಾಡಿ ಅದಕ್ಕೆ ತಕ್ಕಂತೆ ನೀವು ರೆಸ್ಪಾನ್ಸ್ ಮಾಡಿದ್ರೆ, ಅದಕ್ಕೆ ತಕ್ಕಂತೆ ಅದನ್ನು ತಿಳ್ಕೊಂಡು ನೀವು ಮಾಡಿದಾಗ ನಾವು ಆರೋಗ್ಯವಾಗಿರ್ಬೋದು. ಈ ಎಷ್ಟೋ ವೀಡಿಯೋಗಳು ನೋಡ್ತೀರಾ ಮತ್ತೆ ಬಿಟ್ಬಿಡ್ತೀರಾ. ಆದರೆ ವೀಡಿಯೋಗಳು ನೋಡಿದ ತಕ್ಷಣ ಏನಾದರೂ ಒಂದು ಪ್ರಿಕಾಷನ್ ತೊಗೋಬೇಕು ನೀವು. ಆ ವಿಡಿಯೋದಲ್ಲಿ ಹೇಳಿದ್ದಾರೆ, ಇವಾಗ ಈ ಥರ ಮಾಡಿ ನೋಡೋಣ ಅಂದಾಗ ನಿಮಗೆ ಪ್ರಾಕ್ಟಿಕಲಾಗಿ ನಿಮಗೂ ಅವೇರ್ನೆಸ್ ಬರುತ್ತೆ. ಆವಾಗ ನೀವು ಅದನ್ನು ಮಾಡ್ತಾ ಅಭ್ಯಾಸ ಬರುತ್ತೆ. ನಿಮಗೆ ಅಭ್ಯಾಸ ಬಂದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೆಲ್ತನ್ನ ಹೇಗೆ ಇಟ್ಕೋಬೇಕು, ಏನು ಮಾಡಬೇಕು ಅಂತ. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೀವು ಹೆಲ್ದಿಯಾಗಿರ್ಬೋದು ಅಲ್ವಾ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್ ಹಾಗೂ ರೇಖಿ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.